ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹಾಗಲಕಾಯಿ ಕ್ರಿಸ್ಪಿಯಾಗಿ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಲೆಟ್ಸ್ ಸಿ ಹೌ ಟು ಫ್ರೈ ಬೀಟರ್ ಗಾರ್ಡ್. ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ಬೀಜ ತೆಗೆಯಬೇಕು, ಕತ್ತರಿಸಿಕೊಂಡು ಬೀಜ ತೆಗೆಯಬೇಕು. ವಾಶ್ ಬೀಟರ್ ಗಾರ್ಡ್, ಸ್ಲೈಸ್, remove the sheets. ಹಾಗಲಕಾಯಿ ತಿನ್ನಲು ತುಂಬನೇ ರುಚಿಕರವಾಗಿ ಇರುತ್ತದೆ. ಕಹಿಯಾದರೂ ಅದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು. ಈಗ ಕ್ರಿಸ್ಪಿಯಾದ ರುಚಿಕರವಾದ ಹಾಗಲಕಾಯಿ ಫ್ರೈಯನ್ನು ಮಾಡುವುದು ಹೇಗಂತ ನೋಡೋಣ ಬನ್ನಿ. ಎಲ್ಲವನ್ನು ಚೆನ್ನಾಗಿ ಹೀಗೆ ಕತ್ತರಿಸಿಕೊಳ್ಬೇಕು. ನಂತರ ಬೀಜಗಳನ್ನು ತೆಗೆಯಬೇಕು. ಹೀಗೆ ಬೀಜಗಳನ್ನು ತೆಗೆಯಬೇಕು. ಈಗ ಎಲ್ಲ ಬೀಜಗಳನ್ನು ತೆಗೆದು ಆಗಿದೆ. ಎಷ್ಟು ಸುಂದರವಾಗಿ ಕಾಣುತ್ತೇವೆ ನೋಡಿ. ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸಲು ಲೆಟ್ಸ್ ಆಡ್ ಚಿಲ್ಲಿ ಪೌಡರ್, ಹಾಟ್ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಸೇರಿಸೋಣ ರುಚಿಗೆ. ಹಾಗೆ ಅರಿಶಿನ ಪುಡಿ ಕೂಡ ಸೇರಿಸಬೇಕು. ಲೆಟ್ಸ್ ಆಡ್ ಟರ್ಮರಿಕ್ ಪೌಡರ್, ಲೆಟ್ಸ್ ಆಡ್ ಸಾಲ್ಟ್, ಉಪ್ಪನ್ನು ಸೇರಿಸಿ. ಲೆಟ್ಸ್ ಆಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿ. ಆಡ್ ಕಾರ್ನ್ ಫ್ಲವರ್ ಅನ್ನು ಕೂಡ ಸೇರಿಸಬೇಕು ಮತ್ತು ಚೆನ್ನಾಗಿ ಕಲಿಸಬೇಕು, ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು, ಲಿಟಲ್ ವಾಟರ್. ಸ್ವಲ್ಪ ಲಿಂಬು ರಸ ಸೇರಿಸಬೇಕು, ಲಿಟಲ್ ಲೆಮನ್ ಜ್ಯೂಸ್. ಈಗ ಫ್ರಿಜ್ನಲ್ಲಿ ಅರ್ಧ ಗಂಟೆ ಇಡಬೇಕು. ಲೆಟ್ಸ್ ಕೀಪ್ ಇಟ್ ಇನ್ ದ ಫ್ರಿಜ್ ಫಾರ್ 30 ಮಿನಿಟ್ಸ್. 30 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಡಬೇಕು. ನಂತರ ಬಿಸಿಯಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಇನ್ ಹಾಟ್ ಆಯಿಲ್. ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಬೇಕು. ಫ್ರೈ ವೆಲ್. ಕ್ರಿಸ್ಪಿ ಬಿಟರ್ ಗಾರ್ಡ್ ರೆಡಿ. ಯಮ್ಮಿ, ವೆರಿ ಟೇಸ್ಟಿ. ತುಂಬ ರುಚಿಕರವಾದ ಹಾಗಲಕಾಯಿ ಫ್ರೈ ರೆಡಿ ಆಗಿದೆ.
ಆಗ್ತಾ ಇದೆ. ಇದನ್ನು ಸರ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.